ನಮಸ್ಕಾರ ವೀಕ್ಷಕರೇ, ಮಡಿವಾಳರೆಂದರೆ ಕೇವಲ ಬಟ್ಟೆ ಶುದ್ಧಿ ಮಾಡುವವರಲ್ಲ, ಅವರು ಆತ್ಮ ಮನ ಶುದ್ಧಿಗೊಳಿಸುವ ಮಹಾನ್ ಶಿವಭಕ್ತರು. ಅವರ ಕುಲದೈವ ಮಡಿವಾಳ ಮಾಚಯ್ಯ ದೇವರ ಬಗ್ಗೆ ನೀವು ಕೇಳಿದರೆ ಹಿಂದೆ ಅವರ ಭಕ್ತರಾಗಿ ಬಿಡ್ತೀರಾ. ಅಂತ ಮಹಾದೈವಿ ಪುರುಷ ಮಾಚಯ್ಯ ದೇವರು. ಅವರ ನಿಷ್ಠೆ, ಕಾಯಕ, ಆತ್ಮಶುದ್ಧಿತನ ಹಾಗೂ ಅವರು ಮಾಡಿದ ಪವಾಡಗಳು ಮನುಕುಲಕ್ಕೆ ಒಂದು ವರದಾನ. ಅಷ್ಟೇ ಅಲ್ಲ, ವೀರಭದ್ರನ ಮಹಾ ಅವತಾರವಾಗಿರುವ ಮಾಚಯ್ಯ ದೇವರ ಬಗ್ಗೆ ನೀವು ಕೇಳಲೇಬೇಕು. ಆಗಲೇ ಹೇಳಿದ ಹಾಗೆ ಮಡಿವಾಳ ಮಾಚಯ್ಯ ದೇವರು ಶಿವನ ಅಂಶವಾದ ವೀರಭದ್ರನ ಅವತಾರವಾಗಿದ್ದಾನೆ. ಒಮ್ಮೆ ದಾಕ್ಷಾಯಿಣಿಯ ತಂದೆ ದಕ್ಷ ಬ್ರಹ್ಮನು ನಿರೀಶ್ವರ ಯಾಗವನ್ನ ಮಾಡಲು ನಿರ್ಧರಿಸ್ತಾನೆ. ಆದರೆ ಆ ಯಾಗಕ್ಕೆ ಮಗಳು ದ್ರಾಕ್ಷಾಯಿಣಿ ಹಾಗೂ ಅಳಿಯನಾದ ಶಿವನನ್ನ ಆಮಂತ್ರಿಸುವುದಿಲ್ಲ. ತಂದೆಯ ಆಮಂತ್ರಣ ಇಲ್ಲದಿದ್ದರೂ ಯಜ್ಞಕ್ಕೆ ದಾಕ್ಷಾಯಿಣಿಯು ಹೋಗ್ತಾಳೆ. ಆಗ ದಕ್ಷ ಬ್ರಹ್ಮನು ಅವಳ ಪತಿ ಈಶ್ವರನನ್ನ ತುಂಬಾ ಅವಮಾನಗೊಳಿಸುವಂತೆ ಮಾತಾಡ್ತಾನೆ. ಪತಿಗೆ ಆದ ಅವಮಾನವನ್ನು ಸಹಿಸಲಾರದೆ ದಾಕ್ಷಾಯಿಣಿಯು ಅಲ್ಲೇ ಇದ್ದ ಯಜ್ಞಕುಂಡಕ್ಕೆ ಹಾರಿಬಿಡ್ತಾಳೆ. ಈ ಸುದ್ದಿ ತಿಳಿದ ಶಿವ ರಣರೌದ್ರನಾಗಿ ವೀರಭದ್ರನನ್ನ ಸೃಷ್ಟಿಸಿ ದಕ್ಷನ ಸಂಹಾರ ಮಾಡಿ ಯಜ್ಞವನ್ನು ನಾಶಗೊಳಿಸಲು ಆಜ್ಞೆ ಮಾಡ್ತಾನೆ. ಶಿವನ ಆಜ್ಞೆಯಂತೆ ದಕ್ಷನ ತಲೆಯನ್ನ ಯಜ್ಞಕುಂಡಕ್ಕೆ ಆಹುತಿ ಮಾಡಿ ಅದೇ ವಿಜಯೋತ್ಸವದಿಂದ ಕೈಲಾಸಕ್ಕೆ ಬಂದ ವೀರಭದ್ರನು ಪರಶಿವನ ಸಭೆಯವನ್ನ ಪ್ರವೇಶಿಸಿದಾಗ ರಕ್ತಸಿಕ್ತವಾದ ಉತ್ತರಿಯ ಸೆರಗು ಶಿವಭಕ್ತನಿಗೆ ತಾಗುತ್ತೆ. ಇದರಿಂದ ಕೋಪಗೊಂಡ ಶಿವನು ವೀರಭದ್ರನಿಗೆ ಶಾಪ ನೀಡಿ ಭೂಲೋಕಕ್ಕೆ ಕಳಿಸಿ ಶಿವಭಕ್ತರ ಮೈಲಿಗೆ ವಸ್ತ್ರಗಳನ್ನ ಶುಚಿಗೊಳಿಸಿ ಮಡಿ ಮಾಡಿ ಬಾ ಎಂದು ಆದೇಶ ನೀಡ್ತಾನೆ. ಹೀಗೆ ಶಾಪ ಮುಕ್ತಿಗಾಗಿ ವೀರಭದ್ರನು ಭೂಮಿಯಲ್ಲಿ ಮಡಿವಾಳ ಮಾಚಯ್ಯನಾಗಿ ಶಿವಶರಣರ ವಸ್ತ್ರವನ್ನ ಶುದ್ಧಿಗೊಳಿಸುವ ಕಾಯಕದಲ್ಲಿ ನಿರತನಾಗ್ತಾನೆ. ಇನ್ನು ಬಟ್ಟೆ ಶುಚಿಗೊಳಿಸುವ ಕಾಯಕದಲ್ಲಿ ಮಾಚಯ್ಯನವರಿಗೆ ಎಷ್ಟು ಶ್ರದ್ಧೆ ಇತ್ತು ಎಂದರೆ, ಗಂಡುಗಚ್ಚೆ ಕಟ್ಟಿ ಹಣೆಯಲ್ಲಿ ಭಸ್ಮವನ್ನು ಬಳಿದು ರುದ್ರಾಕ್ಷಿಯನ್ನ ಧರಿಸಿ ಸೊಂಟದಲ್ಲಿ ಖಡ್ಗವನ್ನು ಇಟ್ಟುಕೊಂಡು ಕೈಯಲ್ಲಿ ವೀರಗಂಟೆಯನ್ನು ಬಾರಿಸುತ್ತಾ ಹಸನುಗೊಳಿಸಿದ ಮಡಿ ಬಟ್ಟೆಯ ಗಂಟನ್ನ ಊರಿಗೆ ತರ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಮಡಿಗೊಳಿಸಿದ ಬಟ್ಟೆಯನ್ನು ಯಾರೂ ಅಪವಿತ್ರ ಮಾಡಬಾರದೆಂದು ದಾರಿಯಲ್ಲಿ ಬರುವಾಗ ಗಂಟೆ ಬಾರಿಸುತ್ತಾ ಬರ್ತಾ ಇದ್ರು. ಇದರಿಂದಾಗಿ ಮಾಚಯ್ಯ ದೇವರಿಗೆ ವೀರಗಂಟೆ ಮಾಚಯ್ಯ ಎಂದು ಹೆಸರು ಬಂತು. ಮಡಿವಾಳ ಮಾಚಯ್ಯನವರು ತಮ್ಮ ಕಾಯಕದಲ್ಲೂ ಅದೆಷ್ಟು ನಿಷ್ಠೆ, ಭಕ್ತಿ, ಶ್ರದ್ಧೆಯನ್ನು ಉಳ್ಳವರೆಂದರೆ ಅವರು ಕೇವಲ ಶಿವಭಕ್ತರು ಕಾಯಕದಲ್ಲಿ ನಿಷ್ಠೆ ಉಳ್ಳವರ ಬಟ್ಟೆಯನ್ನು ಮಾತ್ರ ಶುದ್ಧಿಗೊಳಿಸುತ್ತಿದ್ರು. ಹಾಗೆ ಕಾಯಕ ಮಾಡದ ಸೋಮಾರಿಗಳು, ದುರುಳ ದುಷ್ಟ ಗುಣಗಳುಳ್ಳ ವ್ಯಕ್ತಿಗಳ ಬಟ್ಟೆಯು ಮಡಿವಾಳ ಮಾಚಯ್ಯನವರು ಮುಟ್ಟುತ್ತಿರಲಿಲ್ಲ. ಅಷ್ಟೊಂದು ಕಟ್ಟುನಿಟ್ಟಾಗಿ ತನ್ನ ಕಾಯಕವನ್ನ ಮಾಡುತ್ತಿದ್ದ. ಇನ್ನು ಅವರ ಜನನ ಹಾಗೂ ಜೀವನದ ಬಗ್ಗೆ ಹೇಳೋದಾದ್ರೆ, ವೀರಭದ್ರನ ಅವತಾರವಾಗಿರುವ ಮಾಚಯ್ಯನವರು ಮಡಿವಾಳರ ಕುಲದಲ್ಲಿ ಕ್ರಿಸ್ತಶಕ 1120 ರಿಂದ 1130 ಮಧ್ಯಕಾಲದಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪಾರ್ವತಯ್ಯ ಹಾಗೂ ಸುಜ್ಜನವ್ವ ಎಂಬ ದಂಪತಿಗೆ ಮಗುವಾಗಿ ಜನಿಸಿದ ಭಕ್ತರ ಉದ್ಧಾರಕ್ಕಾಗಿ ಧರೆಗಿಳಿದ ಭಗವಂತ. ನಂತರ ಹಿಪ್ಪರಿಗೆಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಚಯ್ಯನನ್ನ ಶಿಷ್ಯನಾಗಿ ಸ್ವೀಕರಿಸಿ ವಿದ್ಯೆ ಕಲಿಸಿ ಹಾಗೆ ವೇದಶಾಸ್ತ್ರಗಳನ್ನ ತಿಳಿಸಿಕೊಟ್ಟು, ನಂತರ ಶಿಷ್ಯನ ಹಿರಿಮೆಯನ್ನ ತಿಳಿದ ಗುರುಗಳು ದೀಕ್ಷೆ ನೀಡಿ ಸಂಸ್ಕಾರ ಕೊಟ್ಟು ಮಾಚಯ್ಯ ದೇವರ ಮೊದಲ ಗುರುಗಳಾದರು. ನಂತರ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾದ ಮಾಚಯ್ಯ ದೇವರು ಕಲ್ಯಾಣದ ಕಡೆಗೆ ಹೊರಟು ನಿಂತರು. ನಂತರ ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ನಡೆದು ಬರುವಾಗ ಭೀಮಾರತಿ ಹೊಳೆಯು ಪ್ರವಾಹದಿಂದ ತುಂಬಿ ಹರಿಯುತ್ತಿತ್ತು. ಅಲ್ಲಿ ಯಾವುದೇ ತೆಪ್ಪ ಸಿಗಲಿಲ್ಲ. ತಕ್ಷಣವೇ ಪರಶಿವನನ್ನ ನೆನಿತಾರೆ. ಆಗ ಬೋದ್ಗರೆವ ನದಿಯೇ ಇಬ್ಬಾಗವಾಗಿ ಮಾಚಯ್ಯ ದೇವರಿಗೆ ದಾರಿ ನೀಡುತ್ತೆ. ಈ ಮಾರ್ಗದಿಂದ ಮಾಚಯ್ಯ ದೇವರು ನಡೆದುಕೊಂಡು ಬಂದು ಕಲ್ಯಾಣ ತಲುಪ್ತಾರೆ. ಹೀಗೆ ಮಹಾನ್ ಶಿವಭಕ್ತನಾದ ಮಾಚಯ್ಯ ದೇವರು ಭಕ್ತಿ ನಿಷ್ಠೆಯಿಂದ ಅದ್ಭುತಗಳನ್ನೇ ಸೃಷ್ಟಿಸಿದ್ದಾರೆ. ಜನರು ಇವರನ್ನ ಮಾಚಯ್ಯ, ಮಾಚಿದೇವ, ಮಾಚಿ ತಂದೆ, ಮಡಿವಾಳಪ್ಪ, ವೀರಗಣಾಚಾರಿ ಹೀಗೆ ಹಲವು ಹೆಸರುಗಳಿಂದ ಕರಿತಾ ಇದ್ರು. ಮೇದಾರ ಕ್ಯಾತಯ್ಯನೆಂಬ ಶಿವಭಕ್ತನು ಬಿದುರು ಕಡಿವಾಗ ಕೆಳಗೆ ಬಿದ್ದು ಎದೆಗೆ ಬಿದುರಿನ ಮೊನಚು ಚುಚ್ಚಿ ಕ್ಯಾತಯ್ಯ ಮರಣ ಹೊಂತಾನೆ. ಆಗ ಬಸವಣ್ಣ ಮಾಚಯ್ಯನನ್ನ ಕರೆಸ್ತಾನೆ. ಅಲ್ಲಿಗೆ ಬಂದ ಮಾಚಯ್ಯ ಶಿವಶರಣರ ಪ್ರಾಣವೇ ತನ್ನ ಪ್ರಾಣವೆಂದು ನಂಬಿದ್ದ ಬಸವಣ್ಣ ಶಿವಶರಣ ಮೇದಾರ ಕ್ಯಾತಯ್ಯ ಜೀವ ತ್ಯಜಿಸಿದರೂ ಇನ್ನೂ ಜೀವಂತವಾಗಿದ್ದು ತನ್ನ ವಚನ ಪಾಲಿಸಲಿಲ್ಲವೆಂದು ಹೇಳ್ತಾನೆ. ನಂತರ ಇದನ್ನರಿತ ಬಸವಣ್ಣ ತಕ್ಷಣವೇ ತನ್ನ ಪ್ರಾಣವನ್ನ ಬಿಡ್ತಾನೆ. ನಂತರ ಬಸವಣ್ಣನ ಪ್ರಾಣ ಕ್ಯಾತಯ್ಯನ ಪ್ರಾಣವನ್ನ ಹಿಂಬಾಲಿಸುತ್ತೆ.
ಹೀಗೆ ನುಡಿದಂತೆ ನಡೆದ ಬಸವಣ್ಣನ ನಿಷ್ಠೆಯನ್ನ ಮೆಚ್ಚಿದ ಮಾಚಯ್ಯ ಕೆರಳಿ ಬಾರಿಸಿದ ವೀರಗಂಟೆಯು ಕೈಲಾಸದಲ್ಲಿರುವ ಶಿವನಿಗೆ ಕೇಳಿಸಿತ್ತು. ಶಿವಭಕ್ತನಾದ ಮಡಿವಾಳ ಮಾಚಯ್ಯ ಕ್ಯಾತಯ್ಯ ಹಾಗೂ ಬಸವಣ್ಣನವರ ಜೀವವನ್ನ ಮರಳಿ ಕೊಡಬೇಕೆಂದು ಭಗವಂತನಲ್ಲಿ ಬೇಡಿಕೆಯನ್ನ ಇಡ್ತಾನೆ. ಹಾಗೆ ಕೊನೆಗೂ ತನ್ನ ನಿಷ್ಠಾ ಭಕ್ತಿಯಿಂದ ಅವರಿಬ್ಬರ ಪ್ರಾಣವನ್ನ ಉಳಿಸ್ತಾನೆ. ಹೀಗೆ ಮಹಾಮಹಿಮ ಮಾಚಿದೇವರು ತನ್ನ ಭಕ್ತಿ ಶಕ್ತಿಯ ಮೂಲಕ ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಹೀಗೆ ಮಡಿವಾಳ ಮಾಚಯ್ಯನ ನಿಷ್ಠೆ ಶ್ರದ್ಧೆಯನ್ನ ಕಂಡ ಕೆಲವು ದುರ್ಬುದ್ಧಿ ಜನಗಳು ಒಬ್ಬ ಕುಡುಕನಿಗೆ ಶರಣರ ವಸ್ತ್ರಗಳನ್ನು ಶುಭ್ರ ಮಾಡಿ ಮಾಚಯ್ಯ ದಾರಿಯಲ್ಲಿ ತರುವಾಗ ಆ ಬಟ್ಟೆಗಳನ್ನ ಮುಟ್ಟಲು ಹೇಳ್ತಾರೆ. ಅವರ ಮಾತಿನಂತೆ ಆ ಕುಡಿದ ವ್ಯಕ್ತಿ ಬಟ್ಟೆಗಳನ್ನ ಮುಟ್ಟಿ ಅಶುದ್ಧಗೊಳಿಸಲು ಹೋದಾಗ ಕೆರಳಿದ ಮಾಚಯ್ಯ ತನ್ನ ಬಳಿಯಿದ್ದ ಖಡ್ಗದಿಂದ ಅವನನ್ನ ಇರಿದು ಕೊಲ್ತಾನೆ. ಈ ವಿಷಯ ಕಲ್ಯಾಣದ ದೊರೆ ಬಿಜ್ಜಳನಿಗೆ ತಿಳಿಯುತ್ತೆ. ಆಗ ಬಿಜ್ಜಳ ದೊರೆಯು ಈ ಅಗಸನಿಗೆ ಎಷ್ಟು ದುರಹಂಕಾರ ಎಂದು ಯೋಚಿಸಿ ಮಾಚಯ್ಯನ ಮೇಲೆ ಮದವೇರಿದ ಆನೆಯನ್ನ ಏರಿಬಿಡಿ ಎಂದು ಆದೇಶ ನೀಡ್ತಾನೆ. ರಾಜನ ಆಜ್ಞೆಯಂತೆ ಸೇವಕರು ಮದ್ದಾನೆಯೊಂದನ್ನು ತಂದು ಮಾಚಯ್ಯ ಬರುವ ದಾರಿಯಲ್ಲಿ ಕಾದು ಕುಳಿತು ಆತನ ಮೇಲೆ ಬಿಡ್ತಾರೆ. ಆಗ ವೀರಾವೇಶದಿಂದ ಮಾಚಯ್ಯ ತನ್ನಲ್ಲಿದ್ದ ಬಟ್ಟೆ ಗಂಟನ್ನ ಆಕಾಶದೆತ್ತರಕ್ಕೆ ತೂರಿ ಅದು ಕೆಳಗೆ ಬೀಳುವಷ್ಟರಲ್ಲಿ ಆನೆಯ ಸೊಂಡಿಲನ್ನ ಹಿಡಿದು ತಿರುವಿ ಒಗಿತಾನೆ. ಆ ಆನೆಯು ಗೀಳಿಡುತ್ತಾ ಅಡವಿಯ ಕಡೆಗೆ ಓಡಿ ಹೋಗುತ್ತೆ. ನಂತರ ಆನೆಯ ಜೊತೆಗೆ ಬಂದಿದ್ದ ಸೇವಕರನ್ನ ಗುದ್ದಿ ಕೆಡವಿದಾಗ ಅವರು ಮೂರ್ಛೆ ಬಂದು ಬೀಳ್ತಾರೆ. ಮಾಚಯ್ಯನ ಅಸಾಧಾರಣ ಶಕ್ತಿಯನ್ನು ಕಂಡು ಹೆದರಿ ವಿಚಾರ ಮಾಡದೆ ನ್ಯಾಯ ನಿರ್ಣಯ ಮಾಡಿದ ಬಿಜ್ಜಳನು ಮಂತ್ರಿಗಳಾದ ಬಸವಣ್ಣನವರ ಸಮಕ್ಷಮದಲ್ಲಿ ಮಡಿವಾಳ ಮಾಚಯ್ಯನನ್ನ ಕ್ಷಮೆಯಾಚಿಸ್ತಾನೆ. ಮಾಚಯ್ಯನಲ್ಲಿ ಎಷ್ಟು ಕೋಪವಿತ್ತೋ ಅಷ್ಟೇ ದಯೆ, ಕರುಣೆ, ಕ್ಷಮಾ ಗುಣಗಳು ಇದ್ದವು. ಹಾಗಾಗಿ ಬಿಜ್ಜಳನನ್ನ ಕ್ಷಮಿಸ್ತಾನೆ. ಇನ್ನು ಬಸವಣ್ಣನವರನ್ನು ಗಡಿಪಾರು ಮಾಡಿದ ನಂತರ ಚನ್ನಬಸವಣ್ಣನವರ ನೇತೃತ್ವದ ಕಲ್ಯಾಣ ಕ್ರಾಂತಿ ಹೋರಾಟದಲ್ಲಿ ಮಡಿವಾಳ ಮಾಚಯ್ಯ ಶರಣ ಸೇನೆಯನ್ನ ಹುರಿದುಂಬಿಸಿ ಸೋವಿದೇವನ ಸೈನಿಕರೊಡನೆ ವೀರಾವೇಶದಿಂದ ಹೋರಾಡಿ ಶರಣರ ವಚನಗಳನ್ನ ರಕ್ಷಣೆ ಮಾಡ್ತಾರೆ. ಇನ್ನು ಇವರು ಬರೆದಿರುವ ವಚನಗಳ ಬಗ್ಗೆ ಹೇಳೋದಾದ್ರೆ ಕೆಲವರ ಪ್ರಕಾರ 3,300,000 ವಚನಗಳು, ಆದರೆ ಅಧಿಕೃತವಾಗಿ ಪ್ರಕಟವಾಗಿದ್ದು ಮಾತ್ರ 345. ಇನ್ನು ಇವರ ವಚನಗಳ ನಾಮಾಂಕಿತ ಅವರ ದೈವವಾದ ಕಲಿದೇವರ ದೇವ ಆಗಿದ್ದಾನೆ. ಹಾಗೆ ಇವರ ಶಸ್ತ್ರಾಭ್ಯಾಸ ಗುರುಗಳು ಲಿಂಗಣ್ಣ ಆಚಾರ್ಯರು. ಇನ್ನು ಇವರ ದೇಹಾಂತದ ಬಗ್ಗೆ ಹೇಳೋದಾದ್ರೆ ಉಳುವಿಗೆ ತೆರಳುವ ಮಾರ್ಗ ಮಧ್ಯೆ ಬೆಳಗಾವಿ ಜಿಲ್ಲೆಯ ಮುರಗೋಡು ಸಮೀಪದ ಕರಿಮನಿ ಎಂಬಲ್ಲಿ ಮೃತಪಡ್ತಾರೆ. ಇನ್ನು ಮಡಿವಾಳ ಮಾಚಯ್ಯ ದೇವರ ಪವಾಡಗಳು, ಶಕ್ತಿ, ಭಕ್ತಿ, ರೋಷ, ನಿಷ್ಠೆ ಎಲ್ಲವನ್ನೂ ಜಗತ್ತಿಗೆ ತೋರಿಸಿದ ಮಹಾಮಹಿಮ ಮಾಚಯ್ಯನವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಫೆಬ್ರವರಿ 1ರಂದು ಕರ್ನಾಟಕ ರಾಜ್ಯದಾದ್ಯಂತ ಮಡಿವಾಳ ಮಾಚಯ್ಯನ ಜಯಂತಿಯನ್ನ ಆಚರಿಸಲಾಗುತ್ತೆ. ಇನ್ನು ಅವರ ನೆನಪಿಗಾಗಿ ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣದ ರಸ್ತೆಗೆ ಮಡಿವಾಳ ಮಾಚಯ್ಯ ರಸ್ತೆ ಅಂತ ನಾಮಕರಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮಡಿವಾಳ ಮಾಚಯ್ಯನವರ ಬಗ್ಗೆ ಚಲನಚಿತ್ರ ಸಹ ನಿರ್ಮಾಣಗೊಂಡಿದೆ. ಇನ್ನು ಕೊನೆಯದಾಗಿ ವಿಶ್ವಮಾನವ ಸಂದೇಶವನ್ನ ಜಗತ್ತಿಗೆ ಸಾರಿದ ಜಗಜ್ಯೋತಿ ಬಸವಣ್ಣನವರು ತಮ್ಮ ವಚನದಲ್ಲಿ ಎನ್ನ ಕಾಯಕವ ಶುದ್ಧ ಮಾಡಿದವ ಮಡಿವಾಳ, ಎನ್ನ ಮನ ನಿರ್ಮಲ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗ ಬೆಳಗಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿನಗೆ ಯೋಗ್ಯವ ಮಾಡಿದಾತ ಮಡಿವಾಳ ಎಂದು ಅವರ ವಚನದಲ್ಲಿ ಹಾಡಿ ಹೊಗಳಿದ್ದಾರೆ. ಮಡಿವಾಳರ ಶ್ರೇಷ್ಠ ಕಾಯಕಕ್ಕೆ ನಾವೆಂದು ಕೃತಜ್ಞರಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.